ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಒಂದು ಮೇಜರ್ ಆದಂತಹ ಒಪ್ಪಂದ ಆಗಿದೆ. ಪಾಕಿಸ್ತಾನದ ISIನ ಚೀಫ್ ಈಗ ಬಾಂಗ್ಲಾದೇಶಕ್ಕೆ ವಿಸಿಟ್ ಕೊಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಪಾಕಿಸ್ತಾನದ ಸೇನೆಯನ್ನ ಪರ್ಮನೆಂಟ್ ಆಗಿ ಬಾಂಗ್ಲಾದೇಶದಲ್ಲಿ ನಿಯೋಜನೆ ಮಾಡೋದಕ್ಕೂ ಕೂಡ ತೀರ್ಮಾನ ಕೈಗೊಳ್ಳಲಾಗಿದೆ. ನಿಯೋಜನೆ ಅಂತಂದ್ರೆ ಬಾಂಗ್ಲಾದೇಶದ ಯಾವುದೋ ಭಾಗದಲ್ಲಿಡುವಂತಹದ್ದಲ್ಲ, ಭಾರತ ಮತ್ತು ಬಾಂಗ್ಲಾದ ಗಡಿಯಲ್ಲಿ ನಿಯೋಜನೆ ಮಾಡುವಂತಹದ್ದು. ಇದು ಭಾರತದ ಸೆಕ್ಯೂರಿಟಿಗೆ ಅತ್ಯಂತ ದೊಡ್ಡ ಥ್ರೆಟ್. ಅದು ಕೂಡ ಪಾಕಿಸ್ತಾನ ಕಣ್ಣಿಟ್ಟಿರುವಂತಹದ್ದು ಭಾರತದ ಅತ್ಯಂತ ಸೂಕ್ಷ್ಮ ಪ್ರದೇಶವಾದಂತಹ ಚಿಕನ್ ನೆಕ್ ಕಾರಿಡಾರ್ ಅನ್ನ. ಅಲ್ಲೇ ತಮ್ಮ ಸೇನೆಯನ್ನ ನಿಯೋಜನೆ ಮಾಡಬೇಕು. ಈಗಾಗಲೇ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಈ ಒಪ್ಪಂದ ಫೈನಲ್ ಆಗುವಂತೆ ಕಾಣ್ತಾ ಇದೆ. ಮಿತ್ರರೇ, ಇದು ಭಾರತಕ್ಕೆ ಅತ್ಯಂತ ಆಘಾತಕಾರಿಯಾದಂತಹ ವಿಚಾರ. ಇನ್ನು ಭಾರತ ಸುಮ್ಮನೆ ಕೂತಿದ್ದೆ ಆದ್ರೆ ನಾವು ಒದೆ ತಿನ್ನಬೇಕಾಗತ್ತೆ. ಯಾಕೆಂತಂದ್ರೆ ಇಷ್ಟು ದಿನ ನಮ್ಮ ಕೈಯ ಮೇಲಾಗಿತ್ತು. ಅವರೇನೋ ಗುಬ್ಬಿಗಳು, ನಮ್ಗೇನ್ ಮಾಡೋದಕ್ಕೆ ಸಾಧ್ಯ, ನಮ್ದು ದೊಡ್ಡ ಸೇನೆ, ಭಾರತ ದೈತ್ಯ ದೇಶ, ಹೀಗೆಲ್ಲ ನಾವು ಅಂದ್ಕೊಳ್ತಾ ಇದ್ವಿ. ಆದರೆ ಮಿತ್ರರೇ, ದಿನೇ ದಿನೇ ಅವರ ಉಪಟಳ ಜಾಸ್ತಿ ಆಗ್ತಾ ಇದೆ. ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ನಡುವೆ ಇಂಟೆಲಿಜೆನ್ಸ್ ಶೇರಿಂಗ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆ. ಇದೆಲ್ಲವೂ ಕೂಡ ಭಾರತಕ್ಕೆ ಒಂದು ರೀತಿಯಲ್ಲಿ ಬ್ಯಾಡ್ ನ್ಯೂಸ್. ಹಾಗಾದ್ರೆ ಈ ವಿಚಾರಕ್ಕೆ ಯಾಕಷ್ಟು ಮಹತ್ವ ಇದೆ? ಈ ಚಿಕನ್ ನೆಕ್ ಕಾರಿಡಾರ್ನಲ್ಲಿ ಪಾಕ್ನ ಸೇನೆಯನ್ನ ಬಾಂಗ್ಲಾದೇಶ ಯಾಕೋಸ್ಕರವಾಗಿ ನಿಯೋಜನೆ ಮಾಡೋದಕ್ಕೆ ಬಯಸ್ತಾ ಇದೆ? ಪಾಕಿಸ್ತಾನದ ಸೇನೆ ಮತ್ತು ಬಾಂಗ್ಲಾದೇಶದ ಸೇನೆಯ ನಡುವೆ ಯಾವ ಮಟ್ಟಿನ ದ್ವೇಷ ಇತ್ತು, ಈಗ ಈ ಪರಿಯಾಗಿ ಸ್ನೇಹ ಬೆಳೆಯೋದಕ್ಕೆ ಏನು ಕಾರಣ? ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಒಂದು ಮಾತಿದೆ, ಶತ್ರುವಿನ ಶತ್ರು ಮಿತ್ರ ಅಂತ. ಈ ಪಾಲಿಸಿಯನ್ನ ಈಗ ಪಾಕಿಸ್ತಾನ ಅಕ್ಷರಶಃ ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಇದಕ್ಕೆ ಉತ್ತಮವಾದ ಉದಾಹರಣೆ ಅಂತಂದ್ರೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಇನ್ಫ್ಲೂಯೆನ್ಸ್ ಜಾಸ್ತಿ ಆಗ್ತಾ ಇರುವಂತದ್ದು. ನಿಮಗೆಲ್ಲ ಗೊತ್ತೇ ಇದೆ. ಇತಿಹಾಸವನ್ನು ನಾನೇನಾದ್ರೂ ಹೇಳಬೇಕಾ? 1971ರಲ್ಲಿ ಬಾಂಗ್ಲಾದೇಶ ಹೇಗೆ ನಿರ್ಮಾಣ ಆಯಿತು, ಯಾಕೋಸ್ಕರವಾಗಿ ನಿರ್ಮಾಣ ಆಯಿತು, ಮುಜಿಬುರ್ ರೆಹಮಾನ್ ಅಷ್ಟೊಂದು ಹೋರಾಟ ಮಾಡೋದಕ್ಕೆ ಏನು ಕಾರಣ, ಬಾಂಗ್ಲಾದೇಶ ಪಾಕಿಸ್ತಾನದಿಂದ ಬೇರೆ ಆಗಬೇಕು ಅಂತ ಹೇಳಿ ಅಷ್ಟೆಲ್ಲ ಬಲಿದಾನಗೈಯೋದಕ್ಕೆ ಏನು ಕಾರಣ, ಇಡೀ ಜಗತ್ತಿಗೆ ಗೊತ್ತು. ಇದನ್ನೇನು ಮುಚ್ಚಿಡುವಂತಹ ವಿಚಾರವೇ ಅಲ್ಲ. ಅವತ್ತು ಭಾರತ ದಿಟ್ಟತನವನ್ನು ತೋರಿಸಿ ಬಾಂಗ್ಲಾದೇಶವನ್ನು ನಿರ್ಮಾಣ ಮಾಡಿತು. ಆದ್ರೆ ನಮಗೆ ಇವತ್ತು ಯಾವ ಉಡುಗೊರೆ ಸಿಗ್ತಾ ಇದೆ? ಯಾವ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ ನರಮೇಧವನ್ನು ಮಾಡಿತ್ತೋ, ಬಾಂಗ್ಲಾ ಜನರ ಹತ್ಯೆಗೆ ಕಾರಣವಾಗಿತ್ತೋ, ಅದೇ ಪಾಕಿಸ್ತಾನಕ್ಕೆ ಈಗಿನ ಬಾಂಗ್ಲಾದೇಶದ ಸರ್ಕಾರ ರತ್ನಗಂಬಳಿ ಹಾಕಿ ಸ್ವಾಗತ ಮಾಡ್ತಾ ಇದೆ. ಬನ್ನಿ, ನಮ್ಮ ದೇಶದಲ್ಲಿ ಜಾಗ ಕೊಡ್ತೀವಿ, ನಿಮ್ಮ ಸೇನೆಯನ್ನ ಇಲ್ಲಿಡಿ, ಹೀಗಂತ ಬಾಂಗ್ಲಾದೇಶದ ಸರ್ಕಾರ ಹೇಳ್ತಾ ಇದೆ. ಮಿತ್ರರೇ, ಇದನ್ನ ನಿಮಗೆ ನಂಬೋದಕ್ಕೆ ಕಷ್ಟ ಆದ್ರೂ ಕೂಡ ಇದು ಸತ್ಯ. ಬಾಂಗ್ಲಾದೇಶದಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಆಗಿದೆ. ಇವತ್ತು ಬಹುತೇಕ ರಾಷ್ಟ್ರೀಯ ಮಟ್ಟದ ಮಾಧ್ಯಮಗಳಲ್ಲಿ ಇದು ಸುದ್ದಿ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಪಾಕಿಸ್ತಾನದ ISI ಮುಖ್ಯಸ್ಥನಾಗಿರುವಂತಹ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಆಸೀಮ್ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿದ್ದಾನೆ. ಕೇವಲ ಆತ ಮಾತ್ರ ಭೇಟಿ ಕೊಟ್ಟಿಲ್ಲ, ಆತನ ಜೊತೆಗೆ ಪಾಕಿಸ್ತಾನದ ಇಬ್ಬರು ಹಿರಿಯ ಅಧಿಕಾರಿಗಳು ಕೂಡ ಭೇಟಿಯಾಗಿದ್ದಾರೆ. ಅವರು ಕೂಡ ಮೇಜರ್ ಜನರಲ್ ರ್ಯಾಂಕಿನ ಅಧಿಕಾರಿಗಳು. ಇವರೆಲ್ಲರೂ ಕೂಡ ಢಾಕಾಗೆ ಬಂದಿದ್ದಾರೆ. ಢಾಕಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. ಅಂದ್ರೆ ಬಾಂಗ್ಲಾದೇಶದ ಸೇನೆ ಮತ್ತು ಪಾಕಿಸ್ತಾನದ ISI ಮುಖ್ಯಸ್ಥರ ನಡುವೆ ಬಹಳ ಮಹತ್ವಯುತವಾದಂತಹ ಮಾತುಕತೆಗಳಾಗಿದೆ. ಇದಾಗ್ತಿದ್ದ ಹಾಗೆ ಈ ISIನ ಮುಖ್ಯಸ್ಥರ ಈ ಟೀಮ್ ಏನಿದೆ, ಇದು ಬಾಂಗ್ಲಾದೇಶದ ರಂಗ್ಪುರ್ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದೆ. ಈ ವಿಚಾರವೇ ಈಗ ಅತಿ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರುವಂತಹದ್ದು. ಯಾಕೆ ರಂಗ್ಪುರ್ಗೆ ವಿಸಿಟ್ ಮಾಡುತ್ತೆ? ಇದರಿಂದ ಭಾರತಕ್ಕೆ ಏನು ತೊಂದರೆ ಕೇಳಿದ್ರೆ, ಬಾಂಗ್ಲಾದೇಶದ ಈ ರಂಗಪುರ ಅನ್ನುವಂತಹ ರಾಜ್ಯ ಏನಿದೆ, ಇದು ಭಾರತದೊಂದಿಗೆ ಗಡಿ ಹಂಚಿಕೊಂಡಿರುವಂತಹ ರಾಜ್ಯ. ಅದರಲ್ಲೂ ಮುಖ್ಯವಾಗಿ ಭಾರತದ ಚಿಕನ್ ನೆಕ್ ಕಾರಿಡಾರ್ ಏನಿದೆ, ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶ, ರಕ್ಷಣಾ ದೃಷ್ಟಿಯಿಂದ ನಮಗೆ ಬಹಳ ಮುಖ್ಯವಾದಂತಹ ಪ್ರದೇಶ. ಹಿಂದೆ ಹಲವು ಬಾರಿ ಹೇಳಿದ್ದೀನಿ, ಭಾರತದ ವೀಕ್ನೆಸ್ ಇರುವಂತಹದ್ದೇ ನಮ್ಮ ಭೂ ಪ್ರದೇಶ ಅಂತ. ಅದೇ ರೀತಿಯಾಗಿ ಚೈನಾಗೆ ತನ್ನ ದೊಡ್ಡದಾದಂತಹ ಕೋಸ್ಟಲ್ ಏರಿಯಾವೇ ಅವರ ದೊಡ್ಡ ವೀಕ್ನೆಸ್. ಹಾಗೆ ಭಾರತಕ್ಕೆ ತನ್ನ ಭೂಗಡಿಯೇ ದೊಡ್ಡ ವೀಕ್ನೆಸ್. ಚೈನಾ ಕರಾವಳಿ ತೀರದಲ್ಲಿ ಅತ್ಯಂತ ವೀಕ್ ಆಗಿರುವ ಕಾರಣದಿಂದಾಗಿಯೇ ವಿಶ್ವದಲ್ಲೇ ಅತಿ ದೊಡ್ಡ ನೇವಿಯನ್ನು ಅವರು ಹೊಂದಿದ್ದಾರೆ. ಅಮೆರಿಕದ ನೇವಿಗಿಂತಲೂ ಕೂಡ ಚೈನಾದ ನೇವಿಯ ಗಾತ್ರ ದೊಡ್ಡದು. ಶಕ್ತಿ ಅಮೆರಿಕದ್ದೇ ಜಾಸ್ತಿ ಇರಬಹುದು, ಗಾತ್ರದಲ್ಲಿ ನೋಡೋದಾದ್ರೆ ಚೈನಾದ ನೇವಿಗೆ ದೊಡ್ಡ ಸ್ಥಾನ ಇದೆ. ಯಾಕಂದ್ರೆ ಅವರ ವೀಕ್ನೆಸ್ ಅದು. ಹಾಗೆ ಭಾರತಕ್ಕೆ ಮಿತ್ರರೇ, ನಮ್ಮ ಅತ್ಯಂತ ಕ್ಲಿಷ್ಟಕರವಾದಂತಹ ಗಡಿ, ನಮ್ಗೆ ಎಲ್ಲಾ ಕಡೆಯಲ್ಲೂ ಕೂಡ ಗಡಿ ಸಮಸ್ಯೆ ಇದೆ. ಯಾವ್ಯಾವ ದೇಶಗಳೊಂದಿಗೆ ನಾವು ಗಡಿ ಹಂಚಿಕೊಂಡಿದ್ದೀವೋ ಅಲ್ಲೆಲ್ಲ ಸಮಸ್ಯೆ ಇದೆ. ಮಯನ್ಮಾರ್ ಭಾರತ ಗಡಿ ಇರಬಹುದು, ಭಾರತ ಬಾಂಗ್ಲಾದೇಶ ಗಡಿ ಇರಬಹುದು, ಭಾರತ ಭೂತಾನ್ ಗಡಿ ಇರಬಹುದು, ಭಾರತ ಚೀನಾ ಗಡಿ, ಹಾಗೆ ಭಾರತ ನೇಪಾಳ ಗಡಿ, ಭಾರತ ಪಾಕಿಸ್ತಾನ ಗಡಿ. ನೀವೆಲ್ಲೇ ಹೋದ್ರೂ ಕೂಡ ಕಿರಿಕಿಲ್ಲ ಅಂತ ಇಲ್ಲ. ಅಂತಹ ಪರಿಸ್ಥಿತಿಯನ್ನ ಭಾರತ ಎದುರಿಸ್ತಾ ಇದೆ. ಇದನ್ನ ಅರಿತಿರುವಂತಹ ಬಾಂಗ್ಲಾದೇಶ ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಚಿಕನ್ ನೆಕ್ ಕಾರಿಡಾರ್ ಏನಿದೆ, ಭಾರತದ ನಾರ್ತ್ ಈಸ್ಟ್ ರಾಜ್ಯಗಳನ್ನು ಸಂಪರ್ಕಿಸುವಂತಹ ಅತ್ಯಂತ ಕಿರಿದಾದಂತಹ ಬಹಳ ಸೂಕ್ಷ್ಮವಾದಂತಹ ಪ್ರದೇಶ. ಇದರ ಸಮೀಪಕ್ಕೆ ಪಾಕಿಸ್ತಾನದ ಸೇನೆಗೆ ಬಾಂಗ್ಲಾದೇಶ ಆಹ್ವಾನ ಕೊಟ್ಟಿದೆ, ನಿಮ್ಮ ಸೇನೆಯನ್ನ ತಂದು ಇಲ್ಲಿ ಡಿಪ್ಲಾಯ್ ಮಾಡಿ ಅಂತ. ಈಗಾಗಲೇ ಢಾಕಾಗೆ ಭೇಟಿ ಕೊಟ್ಟಿರುವಂತಹ ISIನ ಮುಖ್ಯಸ್ಥ ಈ ರಂಗಪುರ ರಾಜ್ಯಕ್ಕೂ ಕೂಡ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿಗೆ ಪಾಕಿಸ್ತಾನದ ಸೇನೆಯನ್ನ ತಂದು ನಿಯೋಜಿಸೋದಕ್ಕೆ ಪ್ಲಾನ್ ಆಗ್ತಾ ಇದೆ. ಇದು ಸಹಜವಾಗಿ ಭಾರತದ ಮೇಲೆ ಒತ್ತಡ ಕ್ರಿಯೇಟ್ ಮಾಡುತ್ತೆ. ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಈ ರೀತಿಯ ಡೆವಲಪ್ಮೆಂಟ್ಗಳು ಕಳೆದ ಹಲವು ದಿನಗಳಿಂದ ನಡೀತಾ ಇದೆ. ಇತ್ತೀಚೆಗಷ್ಟೇ ಬಾಂಗ್ಲಾದೇಶದ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಕಮರುಲ್ ಹಸನ್ ಅನ್ನುವಂಥವನು ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದ. ಪಾಕಿಸ್ತಾನದ ಹೈ ರ್ಯಾಂಕ್ ಮಿಲಿಟರಿ ಆಫೀಸರ್ ಜೊತೆಗೆ ಆತ ಮಾತುಕತೆ ನಡೆಸಿದ್ದ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪಾಕಿಸ್ತಾನದ ಆರ್ಮಿ
ಆರ್ಮಿ ಚೀಫ್ ಆಗಿರುವಂತಹ ಆಸಿಮ್ ಮುನೀರ್ ಜೊತೆಗೂ ಕೂಡ ಬಾಂಗ್ಲಾದೇಶದ ಲೆಫ್ಟಿನೆಂಟ್ ಜನರಲ್ ಆಗಿರುವಂತಹ ಕಮರುಲ್ ಹಸನ್ ಮಾತುಕತೆಯನ್ನು ನಡೆಸಿದ್ದ. ಇಬ್ಬರ ನಡುವೆ ಸೈನಿಕ ಕೊಡುಕೊಳ್ಳುವಿಕೆ ಆಗಬೇಕು, ಜೊತೆಗೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನದ ನಡುವೆ ಇಂಟೆಲಿಜೆನ್ಸ್ ಶೇರಿಂಗ್ ಆಗಬೇಕು. ಇದಕ್ಕೋಸ್ಕರವಾಗಿ ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ಯಾವುದೇ ರೀತಿಯ ಸಹಾಯವನ್ನು ಬೇಕಾದರೂ ಮಾಡುತ್ತೆ ಅಂತ ಹೇಳಿ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿದ್ದಂತಹ ಬಾಂಗ್ಲಾದೇಶದ ಲೆಫ್ಟಿನೆಂಟ್ ಜನರಲ್ ಕಮರುಲ್ ಹಸನ್ ಹೇಳಿಕೆ ಕೊಟ್ಟಿದ್ದ. ಅಲ್ಲಿ ಹೋಗಿ ಆತರ ಭರವಸೆ ಕೊಟ್ಟು ಬಂದಿದ್ದ. ಜೊತೆಗೆ ಪಾಕಿಸ್ತಾನದ ಸೇನೆಗೂ ಕೂಡ ಬಾಂಗ್ಲಾದೇಶಕ್ಕೆ ಇನ್ವೈಟ್ ಮಾಡಿದ್ದ. ಈ ಕಾರಣದಿಂದಾಗಿಯೇ ಪಾಕಿಸ್ತಾನದ ISI ಮುಖ್ಯಸ್ಥ ಈಗ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟಿದ್ದು ಬಾಂಗ್ಲಾದೇಶದ ಜೊತೆಗೆ ಮಹತ್ವದ ಒಪ್ಪಂದಕ್ಕೆ ಮುಂದಾಗಿರುವಂತಹದ್ದು. ಯಾಕಿವತ್ತು ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ಇನ್ವೈಟ್ ಮಾಡ್ತಾ ಇದೆ? ತನ್ನ ಶತ್ರು ಅಂತ ಪರಿಗಣಿಸಿದ್ದಂತಹ ಪಾಕಿಸ್ತಾನಕ್ಕೆ ರತ್ನಗಂಬಳಿ ಹಾಕ್ತಿರೋದು ಯಾಕೆ ಅಂತ ಪ್ರಶ್ನೆ ಕೇಳಿದ್ರೆ ಭಾರತದ ಭಯ. ನಿಮಗೆಲ್ಲ ಗೊತ್ತೇ ಇರಬಹುದು, ಯಾವಾಗ ಶೇಖ್ ಹಸೀನಾ ಸರ್ಕಾರ ಕೊನೆಗೊಳ್ತು ಭಾರತದ ಮಾಧ್ಯಮಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು. ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಭಾರತ ನಿಂತ್ಕೊಳ್ಳುತ್ತೆ, ಈ ರೀತಿಯ ಸುದ್ದಿಗಳು ಸಾಕಷ್ಟು ಪ್ರಚಾರವನ್ನು ಗಿಟ್ಟಿಸಿಕೊಂಡ್ವು. ಅದಾಗ್ತಿದ್ದ ಹಾಗೆ ಮತ್ತೊಂದು ಸುದ್ದಿ ಬಂತು, ಭಾರತ ಬಾಂಗ್ಲಾದಲ್ಲಿರುವಂತಹ ಹಿಂದೂಗಳ ರಕ್ಷಣೆಗೋಸ್ಕರವಾಗಿ 2 ಸ್ಟೇಟ್ ಸೊಲ್ಯೂಷನ್ ಅನ್ನು ಅಡಾಪ್ಟ್ ಮಾಡಿಕೊಳ್ಳುತ್ತೆ, ಅಂದ್ರೆ ಬಾಂಗ್ಲಾದೇಶವನ್ನು ಒಡೆದು ಹಾಕುತ್ತೆ. ಮುಖ್ಯವಾಗಿ ಈ ರಂಗ್ಪುರ ಇರಬಹುದು, ಕುಲ್ಹೌನ್, ಸೀಲ್ಹಟ್, ಈ ಎಲ್ಲ ರಾಜ್ಯಗಳೇನಿದಾವೆ ಬಾಂಗ್ಲಾದೇಶದಲ್ಲಿ, ಇವುಗಳನ್ನು ಬಾಂಗ್ಲಾದೇಶದಿಂದ ಬೇರ್ಪಡಿಸಿ ಬಿಡುತ್ತೆ. ಯಾಕೆಂದ್ರೆ ಅಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಇದೆ. ಹೀಗೆಲ್ಲ ವರದಿಗಳು ಭಾರತದಲ್ಲೂ ಪ್ರಕಟವಾಯಿತು, ಬಾಂಗ್ಲಾದೇಶದಲ್ಲೂ ಕೂಡ ಇದೇ ಸುದ್ದಿಗಳು ಹೆಚ್ಚು ಪ್ರಚಾರವನ್ನು ಗಿಟ್ಟಿಸಿಕೊಂಡವು. ಈ ಕಾರಣದಿಂದಾಗಿ ಬಾಂಗ್ಲಾದೇಶಕ್ಕೆ ಸಹಜವಾಗಿ ಒತ್ತಡ ಎದುರಾಗಿದೆ. ಯಾಕೆಂತಂದ್ರೆ ಭಾರತದ ಸೇನೆಗೂ ಬಾಂಗ್ಲಾದೇಶದ ಸೇನೆಗೂ ಕಂಪೇರ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಭಾರತ ವಿಶ್ವದಲ್ಲಿ 4ನೇ ಅತ್ಯಂತ ಶಕ್ತಿಶಾಲಿಯಾದಂತಹ ಸೇನೆಯನ್ನು ಹೊಂದಿದೆ. ಭಾರತ ಮನಸ್ಸು ಮಾಡಿದ್ರೆ ಬಾಂಗ್ಲಾದೇಶವನ್ನು ಏನು ಬೇಕಾದರೂ ಮಾಡಬಹುದು. ಅದು ಅಲ್ಲದೆ ಭಾರತ ಒಂದು ಅಣ್ವಸ್ತ್ರ ಇರುವಂತಹ ರಾಷ್ಟ್ರ. ಹೀಗಾಗಿ ಬಾಂಗ್ಲಾದೇಶಕ್ಕೆ ಒಂದು ಭಯ ಇದ್ದೇ ಇದೆ. ಇದಕ್ಕೋಸ್ಕರವಾಗಿ ಭಾರತದಿಂದ ರಕ್ಷಣೆಯನ್ನ ಪಡೆಯುವಂತಹ ದೃಷ್ಟಿ ಒಂದು ಕಡೆ, ಇನ್ನೊಂದು ಕಡೆಯಲ್ಲಿ ಭಾರತಕ್ಕೂ ಒಂದು ರೀತಿಯಲ್ಲಿ ಸಂದೇಶ ರವಾನಿಸುವಂತಹ ಪ್ರಯತ್ನ. ನೀವೇನಾದರೂ ನಮ್ಮ ಮೇಲೆ ಎರಗಿ ಬಂದಿದ್ದೆ ಆದ್ರೆ ನಾವು ಏಕಾಂಗಿಗಳಲ್ಲ, ನಮ್ಮ ರಕ್ಷಣೆಗೆ ಇನ್ನೊಂದು ಅಣ್ವಸ್ತ್ರ ರಾಷ್ಟ್ರ ಇದೆ, ಪಾಕಿಸ್ತಾನ ಕೂಡ ನಮಗೆ ಮಿತ್ರ ದೇಶ. ಈ ಸಂದೇಶವನ್ನು ಭಾರತಕ್ಕೆ ಕೊಡುವ ಉದ್ದೇಶದಿಂದಲೇ ಬಾಂಗ್ಲಾದೇಶ ಪಾಕಿಸ್ತಾನದ ಮರೆಯನ್ನು ಹೋಗಿದೆ. ಅಂದ್ರೆ ಶತ್ರುವಿನ ಶತ್ರು ನಮಗೆ ಮಿತ್ರ ಅನ್ನುವಂತಹ ಪಾಲಿಸಿಯನ್ನ ಬಾಂಗ್ಲಾದೇಶ ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಹಾಗೆ ನೋಡೋಕೆ ಹೋದ್ರೆ ಮಿತ್ರರೇ, ಬಾಂಗ್ಲಾದೇಶದ ಸೇನೆ ಯಾವ ಕಾರಣಕ್ಕೂ ಕೂಡ ಪಾಕಿಸ್ತಾನವನ್ನು ಒಪ್ಕೊಳ್ಳೋದೇ ಇಲ್ಲ. ಯಾಕೆ ಅಂತಂದ್ರೆ ಐತಿಹಾಸಿಕವಾಗಿ ಅಂತಹ ದ್ವೇಷ ಇದೆ. ನಿಮಗೆಲ್ಲ ಗೊತ್ತಿರಬಹುದು, 1971ರಲ್ಲಿ ಬಾಂಗ್ಲಾದೇಶ ವಿಭಜನೆ ಆಯಿತು. ಆ ಸಂದರ್ಭದಲ್ಲಿ ಪಾಕಿಸ್ತಾನದ ಸೇನೆ ಬಾಂಗ್ಲಾದೇಶದಲ್ಲೇ ಇತ್ತು. ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನದ ಸೇನೆ ನಿರಂತರವಾಗಿ ದಬ್ಬಾಳಿಕೆಯನ್ನು ಮಾಡಿದೆ, ದೌರ್ಜನ್ಯ ಮಾಡಿದೆ, ಅತ್ಯಾಚಾರ ಮಾಡಿದೆ. ಪಾಕಿಸ್ತಾನದ ಸೇನೆಯ ಕಾರಣದಿಂದಾಗಿಯೇ ಬಾಂಗ್ಲಾದೇಶದಲ್ಲಿ ಬರೋಬ್ಬರಿ 31 ಲಕ್ಷಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಸೇನೆಯ ಕ್ರೂರ ಇತಿಹಾಸ ಇದೆ. ಹೀಗಾಗಿ ಇವತ್ತಿಗೂ ಕೂಡ ಬಾಂಗ್ಲಾದೇಶಿಗರು ಪಾಕ್ ಸೇನೆಯನ್ನು ಒಪ್ಕೊಳ್ಳೋದಿಲ್ಲ. ಮೊನ್ನೆವರೆಗೂ ಕೂಡ ಪಾಕಿಸ್ತಾನವನ್ನ ತನ್ನ ಪರಮಶತ್ರು ಅಂತಲೇ ಬಾಂಗ್ಲಾದೇಶ ಭಾವಿಸ್ತಾ ಇತ್ತು. ಆದ್ರೆ ಈಗ ಬಾಂಗ್ಲಾದೇಶದಲ್ಲಿ ಅಧಿಕಾರ ಬದಲಾಗಿದೆ. ಮೊಹಮ್ಮದ್ ಯೂನಿಸ್ಗೆ ಏನ್ ಅನ್ನಿಸ್ತಾ ಇದೆ, ಹಳೆಯದನ್ನೆಲ್ಲ ಸಾಧಿಸಿಕೊಂಡು ಹೋಗುವಂತದ್ದು ಒಳ್ಳೆಯದಲ್ಲ. ಪಾಕಿಸ್ತಾನ ಒಂದು ಮುಸ್ಲಿಂ ದೇಶ, ಹೀಗಾಗಿ ಬಾಂಗ್ಲಾದೇಶದ ಸಹಾಯಕ್ಕೆ ಪಾಕಿಸ್ತಾನ ಬಂದೇ ಬರುತ್ತೆ. ಈ ಕಾರಣದಿಂದಲೇ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಾಂಗ್ಲಾದೇಶದ ಒಬ್ಬ ಟಾಪ್ ಲೆವೆಲ್ನ ಮಿಲಿಟರಿ ಆಫೀಸರ್ ಪಾಕಿಸ್ತಾನಕ್ಕೆ ಹೋಗಿದ್ದು, ಪಾಕಿಸ್ತಾನದ ಸೇನೆಗೆ ಆಹ್ವಾನವನ್ನ ಕೊಟ್ಟಿದ್ದು, ಈಗ ಪಾಕಿಸ್ತಾನದ ISI ಚೀಫೇ ಬಾಂಗ್ಲಾದೇಶಕ್ಕೆ ಬಂದಿದ್ದು. ಈಗ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು, ಒಂದು ವೇಳೆ ಪಾಕಿಸ್ತಾನದ ಸೇನೆ ಬಾಂಗ್ಲಾದಲ್ಲಿ ನಿಯೋಜನೆಗೊಂಡ್ರೆ ಭಾರತಕ್ಕೆ ಏನಾದ್ರೂ ಆಪತ್ತಿದೆಯಾ? ಭಾರತದ ಚಿಕನ್ ನೆಕ್ ಕಾರಿಡಾರ್ ಇದೆಯಲ್ಲ, ಇದನ್ನೆಲ್ಲ ವಶಕ್ಕೆ ಪಡೆದು ಬಿಡಬಹುದಾ ಅವರು? ಆ ತಾಕತ್ ಅವ್ರಿಗೆ ಬರುತ್ತಾ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಪಾಕಿಸ್ತಾನದ ಬಳಿಯಲ್ಲಿ ಒಂದು 7-7.5 ಲಕ್ಷ ಸೈನಿಕರಿದ್ದಾರೆ. ಅವರೆಲ್ಲರೂ ಕೂಡ ಬಾಂಗ್ಲಾದೇಶದ ರಂಗ್ಪುರ ರಾಜ್ಯಕ್ಕೆ ಬಂದು ಚಿಕನ್ ನೆಕ್ ಕಾರಿಡಾರ್ ಅನ್ನ ಗುರಿಯಾಗಿಸಿ ನಿಂತ್ಕೊಂಡ್ರೂ ಕೂಡ ಅವರಿಗೆ ಭಾರತದ 1 ಇಂಚು ಜಾಗವನ್ನ ಕೂಡ ವಶಕ್ಕೆ ಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಭಾರತ ಅಷ್ಟೊಂದು ಸಾಮರ್ಥ್ಯವನ್ನ ಹೊಂದಿದೆ. ಆದ್ರೂ ಸಹ ಭಾರತಕ್ಕೆ ಅವರೊಂದು ಮೆಸೇಜ್ ಪಾಸ್ ಮಾಡುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಭಾರತ ರಂಗ್ಪುರ ರಾಜ್ಯವನ್ನ ಟಾರ್ಗೆಟ್ ಮಾಡಿದೆ. ತನ್ನ ಚಿಕನ್ ನೆಕ್ ಕಾರಿಡಾರ್ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳೋದಕ್ಕೋಸ್ಕರವಾಗಿ, ಅಂದ್ರೆ ಆ ವ್ಯಾಪ್ತಿಯನ್ನು ಜಾಸ್ತಿ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಭಾರತ ಏನಾದರೂ ಸೈನಿಕ ಕಾರ್ಯಾಚರಣೆಯನ್ನು ಮಾಡಬಹುದು, ಬಾಂಗ್ಲಾದೇಶದ ಭೂಪ್ರದೇಶವನ್ನು ವಶಕ್ಕೆ ಪಡೆಯಬಹುದು. ಈ ಎಲ್ಲ ಆತಂಕ ಬಾಂಗ್ಲಾದೇಶಕ್ಕಿದೆ. ಅದಕ್ಕೋಸ್ಕರವಾಗಿ ಮೊಹಮ್ಮದ್ ಯೂನಿಸ್ ಸರ್ಕಾರ ಏನು ಮಾಡ್ತಾ ಇದೆ, ಪಾಕಿಸ್ತಾನಕ್ಕೆ ಆಹ್ವಾನವನ್ನು ಕೊಡ್ತಾ ಇದೆ, ನಿಮ್ಮ ಸೈನಿಕರನ್ನು ಇಲ್ಲಿಟ್ಕೊಳ್ಳಿ, ಜೊತೆಗೆ ನಾವೊಂದು ಇಂಟೆಲಿಜೆನ್ಸ್ ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡೋಣ ಅಂತೇಳಿ ಇಬ್ರು ಕೂಡ ಮಾತನಾಡ್ಕೊಳ್ತಾ ಇದ್ದಾರೆ. ಇದು ನನಗೆ ಸ್ವಲ್ಪ ಆತಂಕಕಾರಿ ಅಂತ ಅನ್ನಿಸ್ತಾ ಇದೆ. ಬಾಂಗ್ಲಾದೇಶಕ್ಕೆ ಪಾಕಿಸ್ತಾನದ ಸೇನೆ ಬರೋದು ನಮಗೇನು ಆತಂಕಕಾರಿ ಅಲ್ಲ, ಅವರೇನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬಾಂಗ್ಲಾ ಮತ್ತು ಪಾಕಿಸ್ತಾನದ ನಡುವೆ ಇಂಟೆಲಿಜೆನ್ಸ್ ಶೇರಿಂಗ್ ಆಗುತ್ತಲ್ಲ, ಇದು ಸ್ವಲ್ಪ ಆಪತ್ತನ್ನು ತರುತ್ತೆ. ಯಾಕಂದ್ರೆ ನಮ್ಮ ನಾರ್ತ್ ಈಸ್ಟ್ ರಾಜ್ಯಗಳು ಅತ್ಯಂತ ಸೂಕ್ಷ್ಮವಾದಂತಹ ಪ್ರದೇಶ. ನಾನು ಹಲವು ಬಾರಿ ಹೇಳಿದ್ದೀನಿ, ಅಲ್ಲಿ ಅನೇಕ ಸಪರೇಟಿಸ್ಟ್ ಮೂವ್ಮೆಂಟ್ಗಳಿದ್ದಾವೆ. ಅವರಿಗೆ ಪಾಕಿಸ್ತಾನ ಶಸ್ತ್ರಾಸ್ತ್ರವನ್ನು ಪೂರೈಕೆ ಮಾಡೋದಕ್ಕೆ ಶುರು ಮಾಡಿದ್ದೆ ಆದ್ರೆ ಅದು ಭಾರತಕ್ಕೆ ದೊಡ್ಡ ಥ್ರೆಟ್ ಎದುರಾಗುತ್ತೆ. ಈಗ ಮಣಿಪುರದಲ್ಲಿ ಏನಾಗಿದೆ ಅಂತ ನೀವೆಲ್ಲ ನೋಡ್ತಾ ಇದ್ರಿ, ಅದೇ ಪರಿಸ್ಥಿತಿ ಇಡೀ ನಾರ್ತ್ ಈಸ್ಟ್ ನಲ್ಲಿ ಉದ್ಭವ ಆಗುವಂತ ಸಾಧ್ಯತೆಗಳಿರುತ್ತೆ.
ಇದರ ಬಗ್ಗೆ ಭಾರತ ಸಾಕಷ್ಟು ಕನಸನ್ನು ಹೊಂದಿದೆ. ಹೀಗಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದಲ್ಲಿ ಆಗ್ತಿರುವಂತಹ ಪ್ರತಿ ಬೆಳವಣಿಗೆಯನ್ನು ಕೂಡ ಭಾರತ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಒಟ್ಟಿನಲ್ಲಿ ಈ ಮೊಹಮ್ಮದ್ ಯೂನಿಸ್ ಬಾಂಗ್ಲಾದೇಶದಲ್ಲಿ ಅದು ಎಷ್ಟು ವರ್ಷ ಆಡಳಿತ ನಡೆಸ್ತಾನೆ, ಎಷ್ಟು ದಿನ ಆತ ಅಧಿಕಾರದಲ್ಲಿರ್ತಾನೆ ಯಾವುದೂ ಕೂಡ ಗೊತ್ತಿಲ್ಲ. ಆದರೆ ಆತ ಬಾಂಗ್ಲಾದಲ್ಲಿ ಇರುವಷ್ಟೂ ದಿನ ದೊಡ್ಡ ದೊಡ್ಡ ಅನಾಹುತವನ್ನು ಸೃಷ್ಟಿಸೋದಂತೂ ಗ್ಯಾರಂಟಿ. ಈಗಾಗಲೇ ಬಾಂಗ್ಲಾದ ಇತಿಹಾಸವನ್ನು ರೀರೈಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅಂದರೆ 1971 ಯುದ್ಧ ಇರಬಹುದು, ಬಾಂಗ್ಲಾ ವಿಮೋಚನೆ ಇರಬಹುದು, ಆ ಎಲ್ಲ ಇತಿಹಾಸವನ್ನು ರೀರೈಟ್ ಮಾಡಬೇಕು. ಅಲ್ಲಿ ಭಾರತದ ಪಾತ್ರ ಬಹಳ ನಗಣ್ಯ ಅಂತ ಬಿಂಬಿಸಬೇಕು. ಇಷ್ಟು ದಿನ ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಏನು ಓದ್ತಾ ಇದ್ರು? ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಬರೋದಕ್ಕೆ ಭಾರತ ಕಾರಣ. ಭಾರತ ತ್ಯಾಗ ಬಲಿದಾನವನ್ನು ಮಾಡಿದೆ. ಭಾರತದ 3,000ಕ್ಕೂ ಹೆಚ್ಚು ಸೈನಿಕರು ಬಾಂಗ್ಲಾದೇಶದ ನಿರ್ಮಾಣಕ್ಕೋಸ್ಕರವಾಗಿ ಬಲಿದಾನಗೈದಿದ್ದಾರೆ. ಈ ಇತಿಹಾಸವನ್ನ ಬಾಂಗ್ಲಾದೇಶದ ವಿದ್ಯಾರ್ಥಿಗಳು ಓದ್ತಾ ಇದ್ರು. ಇನ್ಮುಂದೆ ಆ ಇತಿಹಾಸ ಸಿಗೋದಿಲ್ಲ. ಮೊಹಮ್ಮದ್ ಯೂನಿಸ್ ಹೊಸ ಇತಿಹಾಸವನ್ನ ಬರೀತಾನೆ. ಜೊತೆಗೆ ಬಾಂಗ್ಲಾದೇಶದ ಬಾವುಟವನ್ನು ಕೂಡ ಬದಲಾಯಿಸೋದಕ್ಕೆ ಚಿಂತನೆಗಳು ನಡೀತಾ ಇದೆ. ಅದಕ್ಕೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಸಂವಿಧಾನ ಬದಲಾವಣೆಯ ಚರ್ಚೆಗಳು ಕೂಡ ಜೋರಾಗಿ ನಡೀತಾ ಇದೆ. ಹೀಗೆ ಪಾಕಿಸ್ತಾನ ಹೇಗೆ ಈಗ ರಾಡಿಕಲ್ ಇಸ್ಲಾಮಿಕ್ ದೇಶವಾಗಿದೆಯೋ ಹಾಗೆ ಬಾಂಗ್ಲಾದೇಶವನ್ನ ಪರಿವರ್ತನೆ ಮಾಡೋದಕ್ಕೆ ಮೊಹಮ್ಮದ್ ಯೂನಿಸ್ ಹೊರಟಿದ್ದಾನೆ. ಇದು ಭಾರತಕ್ಕೆ ಸ್ವಲ್ಪ ಆಘಾತಕಾರಿಯಾದಂತಹ ವಿಚಾರ. ಈ ಕಾರಣದಿಂದ ಭಾರತ ಹೆಚ್ಚು ದಿನ ಕೈಕಟ್ಟಿ ಕೂರುವಂತಹದ್ದು ಸರಿಯಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆಂದ್ರೆ ಗಡಿಯಲ್ಲಿ ಏನಾದರೂ ಒಂದು ನಾವು ಮಾಡಲೇಬೇಕು. ಬಾಂಗ್ಲಾದೇಶಕ್ಕೆ ಸಣ್ಣದಾಗಿ ಬೆದರಿಕೆ ಹಾಕುವಂಥ ಕೆಲಸವನ್ನ ಭಾರತ ಮಾಡಲೇಬೇಕಾದಂತಹ ಪರಿಸ್ಥಿತಿಯನ್ನ ಬಾಂಗ್ಲಾದೇಶವೇ ನಿರ್ಮಾಣ ಮಾಡ್ತಾ ಇದೆ. ಮಿತ್ರರೇ, ಈ ವಿಚಾರವಾಗಿ ನೀವೇನು ಹೇಳ್ತೀರಿ? ಪಾಕಿಸ್ತಾನದ ಸೇನೆ ಬಾಂಗ್ಲಾದೇಶಕ್ಕೆ ಬರುವಂತಹದ್ದು, ಅಲ್ಲಿ ನಿಯೋಜನೆಗೊಳ್ಳುವಂತಹದ್ದು ಭಾರತಕ್ಕೇನಾದರೂ ಥ್ರೆಟ್ ತರುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.